ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ಇವಾಗ ರೇಣುಕಾಸ್ವಾಮಿ ಅಂದ್ಕೊಂಡು ಟಿ ಆರ್ ಪಿಗಳಿಗೋಸ್ಕರ ಚಾನಲ್ಸಲ್ಲೆಲ್ಲ ಹಾಕ್ಕೊಂಡು ಉಜ್ಜುತ್ತಾ ಇದ್ದಾರಲ್ವ. ಅವ್ರ ಚಾನಲ್ಸು ಟಿ ಆರ್ ಪಿ ಹೈಪ್ ಆಗಬೇಕು ಅಂದ್ಬಿಟ್ಟು ದರ್ಶನ್ ಸರ್ ಸ್ಟೋರಿನೇ ಹಾಕ್ಕೊಂಡು ಇದು ಮಾಡ್ತಿದ್ದಾರಲ್ವ ಸರ್. ಇದೇ ಒಂದೂವರೆ ತಿಂಗಳಲ್ಲಿ 2 ತಿಂಗಳಲ್ಲಿ ನೇಹಾ ಹತ್ಯೆ ಆಯಿತು ಸರ್. ಅದೇ ನೇಹಾ ಹತ್ಯೆ ಆಗಿ ಒಂದು 15 ದಿನಕ್ಕೆ ಅಂಜಲಿ ಹತ್ಯೆ ಆಯಿತು ಸರ್. ಮಧ್ಯ ರೋಡಲ್ಲಿ ನೇಹಾ ಹತ್ಯೆ ಮಧ್ಯ ರೋಡಲ್ಲಿ ಆಯಿತು. ಅಂಜಲಿ ಹತ್ಯೆ ಪಾಪ ಹುಡುಗಿದು ಹೆಂಗಾಯಿತು ಅದನ್ನೆಲ್ಲ ತೋರಿಸ್ತಾ ಇಲ್ಲ. ಅದಾದಮೇಲೆ ವಾಲ್ಮೀಕಿ ಹಗರಣ ಆಯಿತು. ಅಯ್ಯಪ್ಪ ಸೂಸೈಡ್ ಮಾಡಿಕೊಂಡ್ರು, ಎಷ್ಟೋ ಕೋಟಿಗಳು ಲಾಸ್ ಆಗಿದೆ, ಅದನ್ನು ತೋರಿಸ್ತಿಲ್ಲ. ಅದೇ ಸೌಜನ್ಯದು ಒಂದು 12-13 ವರ್ಷದ ಸೌಜನ್ಯ ಹತ್ಯೆ ಆಯಿತು ಸರ್. ಅದು ಪಾಪ ಮುಚ್ಚೇ ಬಿಟ್ರಿ, ಅದನ್ನೆಲ್ಲ ಯಾಕೆ ಸರ್ ತೋರಿಸ್ತಿಲ್ಲ? ಇಷ್ಟು ವಾರಗಳು ಏನು ಒಂದು 10-15 ದಿನ ಆದರೂ ತೋರಿಸ್ತಾನೆ ಇಲ್ವಾ ಸರ್? ಅದನ್ನೆಲ್ಲ ನಿಮ್ಗೆ ಯಾವ್ದಾನ ಒಂದು ನ್ಯೂಸ್ ಸಿಕ್ಬಿಟ್ರೆ, ಯಾರ್ದಾನ ಒಬ್ಬರು ಸೆಲೆಬ್ರಿಟೀಸ್ದು ನ್ಯೂಸ್ ಸಿಕ್ಬಿಟ್ರೆ ನಿಮ್ಮ ಚಾನಲ್ಸ್ ಹೈಪ್ ಮಾಡಬೇಕು ಅಂದ್ಬಿಟ್ಟು, ಅವ್ರನ್ನ ಲೋ ಮಾಡಬೇಕು ಅಂದ್ಬಿಟ್ಟು ಅವ್ರು ಹಂಗೆ ತಿಂದರು, ದರ್ಶನ್ ಹೋಗಿ ಜೈಲಲ್ಲಿ ಅದು ತಿಂದರು, ದರ್ಶನ್ ಹೋಗಿ ಜೈಲಲ್ಲಿ ಅದು ಮಾಡಿದ್ರು, ದರ್ಶನ್ ಹೋಗಿ ಜೈಲಲ್ಲಿ ಅವ್ರ ಹತ್ರ ಜಗಳ ಮಾಡಿದ್ರು. ನೀವೇನು ಝೂಮ್ ಹಾಕೊಂಡು ನೋಡ್ತಿರ್ತೀರ ಸರ್? ಹೇಳಬೇಕು ಸರ್, ಜನಗಳಿಗೆ ತಲೆ ಕೆಡಿಸ್ಬೇಕು. ಇಷ್ಟೆಲ್ಲ ತಲೆ ಕೆಡಿಸ್ಬೇಡಿ. ಇವಾಗ ನಿಮ್ಮ ನ್ಯೂಸ್ ಚಾನಲ್ಸ್ ನೋಡೋದಕ್ಕೆ ಬೇಜಾರಾಗೋಗಿದೆ ಜನಗಳಿಗೆ. ಅದೆಲ್ಲ ನಾವು ಹೋಗಲಿ ಸರ್. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನೋ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳಿದ್ದೀರ ಅಂತಲ್ಲ, ಈ ಥರ ಬರಬರ ಹತ್ಯೆ ಮಾಡಿರೋದು ನಾನು ಯಾವತ್ತೂ ನೋಡಿಲ್ಲ ಯಾರನ್ನೂ. ಯಾಕೆ ಸರ್ ನಿಮ್ಗೆ ಕಣ್ಣಿಲ್ವಾ? ನೇಹಾ ಹತ್ಯೆ ಆಯಿತು, ಅಂಜಲಿ ಹತ್ಯೆ ಆಯಿತು, ಅದಕ್ಕಿಂತ ಮುಂಚೆ ಪಾಪ ಸೌಜನ್ಯ, ಇವತ್ತವರೆಗೂ ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ. ಯಾರು ಕೊಡಿಸ್ತಾರೆ ಸರ್ ನ್ಯಾಯ? ಸೌಜನ್ಯ ಹತ್ಯೆ ಹೆಂಗಾಗಿದ್ದಿದೆ ಸರ್? ರೇಪ್ ಆ್ಯಂಡ್ ಮರ್ಡರ್. ಅದು ನಿಮ್ಗೆ ಹೆಂಗೆ ಕಾಣಿಸಲ್ವಾ ಸರ್? ನಿಮಗೆ ಏನು ಅಂದ್ಕೊಂಡು ಮಾತಾಡ್ತಿದ್ದೀರಾ ಸರ್? ಅದನ್ನೆಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಿಮ್ಮ ಇದಕ್ಕೋಸ್ಕರ ಅವ್ರನ್ನ ಡೌನ್ ಮಾಡಬೇಡಿ. ನಾನು ನಿಜ ಹೇಳ್ತೀನಿ, ದರ್ಶನ್ ಸರ್ ಫ್ಯಾನ್ ಅಂತೂ ಅಲ್ಲ ನಾನು. ನನಗೆ ನೋಡ್ತಿದ್ರೆ ಬೇಜಾರಾಗೋಗುತ್ತೆ ಸರ್. ಏನಕ್ಕೆ ಬೇಜಾರಾಗುತ್ತೆ? ನಮ್ಮ ಮನಸ್ಥಿತಿ ಅಲ್ಲ. ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ. ಒಬ್ಬ ವಿನೀಶು, ಇನ್ನೊಬ್ಬರು ಪವಿತ್ರ ಗೌಡ ಮಗಳು, ದರ್ಶನ್ ಸರ್ ಮಗ ವಿನೀಶು. ಅವ್ರಿಗೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಸರ್? ಅವ್ರ ಅಪ್ಪ ಅಮ್ಮನಿಗೆ ಸರ್, ನಿಮ್ಮ ಬಗ್ಗೆನೇ ಇದಕ್ಕೇ ಯಾರನ್ನ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಬಿಡ್ತೀರಾ ಸರ್? ನೀವು ಅಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ತೋರಿಸಿ, ಎಷ್ಟು ಜನಕ್ಕೆ ಮೆಸೇಜ್ ಮಾಡಿದ್ದಾನೆ. ಇನ್ನೊಂದು ದೊಡ್ಡದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀರ ಅಂತಲ್ಲ, ಅವ್ರ ಫ್ಯಾಮಿಲಿಯವ್ರು ಬಂದು ಕೇಳಿದ ತಕ್ಷಣ ಕೊಡ್ತೀವಿ ಗೌರ್ಮೆಂಟ್ ಕೆಲಸ ಅಂತ. ಅವನು ಏನು ಮಾಡಿದ್ದಾನೆ ಅಂತ ಕೊಡಬೇಕು ಸರ್ ನೀವು ಗೌರ್ಮೆಂಟ್ ಕೆಲಸನ? ಏನು ಕೆಲಸ ಮಾಡಿದ್ದಾನೆ ಅಂತ ಕೊಡಬೇಕು. ಹಿಂಗೆ ಕಿತ್ತೋಗಿರೋನು ಈ ಥರ ಎಲ್ಲರಿಗೂ ಮೆಸೇಜ್ಗಳು ಮಾಡ್ಕೊಂಬಂದು ಇದು ಮಾಡಿದ್ದಾನೆ ಅಂತನಾ? ಅದೆಲ್ಲ ದ ಹಿಂದೂಸ್ ಪೇಪರಲ್ಲಿ ರೇಣುಕಾಸ್ವಾಮಿ ಫೇಕ್ ಅಕೌಂಟಿಂದ ಮೆಸೇಜ್ ಮಾಡ್ತಿರೋ ID ನೇಮ್ ದ ಹಿಂದೂಸ್ ಪೇಪರಲ್ಲಿ ಬಂದಿದೆ. ನೋಡಿ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಗೌತಮ್ KS 1990 ಈ ಅಕೌಂಟಿಂದ ಅವನು ಎಲ್ಲರಿಗೂ ಮೆಸೇಜ್ ಮಾಡ್ತಿದ್ದ ಅಂತ ಎಷ್ಟೊಂದು ಜನ ಇದರಲ್ಲಿ ತೋರಿಸಿದ್ದಾರೆ, ವಿಡಿಯೋ ಮಾಡಿ. ಇವಾಗೆಲ್ಲ ಹೋಗಲಿ, ಮೊನ್ನೆ ಒಂದು ನ್ಯೂಸ್ ನೋಡಿದೆ, ಯಾವುದೋ ಪಾಪ ಅವರು ಮಂಗಳಮುಖಿಯರನ್ನೂ ಬಿಟ್ಟಿಲ್ಲ ಲೋಫರ್ ನನ್ನ ಮಗ, ಆ ಥರ ಎಲ್ಲ ಮೆಸೇಜ್ ಮಾಡಿದ್ದಾನೆ ಲೋಫರ್ ನನ್ನ ಮಗ ಅವನು. ಅಂಥವ್ರಿಗೆ ನೀವು ಗೌರ್ಮೆಂಟ್ ಕೆಲಸ ಕೊಡ್ತೀರಾ? ಅಂಥವೊಂದು ಹಾಕ್ಕೊಂಡು ನೀವು ಟಿವಿಯಲ್ಲಿ TRPಗೋಸ್ಕರ ನ್ಯೂಸ್ ಮಾಡ್ತಿದ್ದೀರಾ ಸರ್? ಈ ಥರ ಎಲ್ಲ ಮಾಡೋದು ತುಂಬಾ ತಪ್ಪು ಸರ್. ಮಕ್ಕಳ ಮನಸ್ಥಿತಿ ನೋಡಿ, ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡ್ತಿರ್ತಾರೆ ಅಂತ ನೋಡಿ, ಮಕ್ಕಳ ಮನಸ್ಥಿತಿ ನೋಡಿ ಮಾಡಿ ನ್ಯೂಸ್ ಹಾಕಿ ಸರ್. ನೀವು ಸುಮ್ಮನೆ ಹಂಗೆ ಸಾಯಿಸ್ಬಿಟ್ರು, ಅವನೊಬ್ಬ ರೌಡಿ, ಅವನೊಬ್ಬ ಪೊರ್ಕಿ, ಅವ್ನಿಗೆ ಇದಿಲ್ಲ, ಆ ಥರ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಒಂದು 1/2 ಅವರನ್ನು ಪಾಪ ದರ್ಶನ್ ಸರ್ ಬಗ್ಗೆ ಹಾಕಿ ಮನಸ್ಸಿಗೆ ನೋವು ಮಾಡಿಬಿಡ್ತಿದ್ದೀರಾ ಮಕ್ಕಳಿಗೆ. ಅಲ್ಲೇ ಇದು ಪರಪರನ ಅಗ್ರಹಾರದ ಹತ್ರ ಹೋದ್ರೂ ವೀಡಿಯೋಗಳು ಮಾಡೋದು, ಕಾರ್ ಮೇಲೆ ಹತ್ತಿ, ಅವನು ಎಂಥ ಕಿತ್ತೋಗಿರೋ ಕ್ಯಾಮ್ರಾಮ್ಯಾನು ಕಾರ್ ಮೇಲೆ ಹತ್ತಿ ವೀಡಿಯೋ ಮಾಡ್ತಿದ್ದಾನೆ. ಒಂದು ಪ್ರಮೋಷನ್ ಏನೋ ಆಗಬೇಕೇನೋ, ಕಾರ್ ಮೇಲೆ ಎತ್ತಿ ವೀಡಿಯೋ ಮಾಡ್ತಿದ್ದಾನೆ. ಪಾಪ ಆ ಹುಡುಗಿ
ಪವಿತ್ರ ಗೌಡ ಅವ್ರ ಮಗಳು ಹೋಗ್ತಿದ್ರೆ ಅವ್ರನ್ನ ಝೂಮ್ ಮಾಡಿ ತೋರಿಸ್ತಿದ್ದೀರ. ಏನಕ್ಕೆ ಸರ್ ಬೇಕು? ನಿಮಗೂ ಮಕ್ಕಳಿದ್ದಾವೆ ಸರ್, ಅದನ್ನು ಯೋಚನೆ ಮಾಡಿ ಸರ್. ನಿಮಗೂ ಮಕ್ಕಳಿದ್ದಾವೆ ಪಾಪ, ಅವರು ಓದೋರು ಎಲ್ಲ ಮಾಡೋರು, ಮುಂದಕ್ಕೆ ಒಂದು ಒಳ್ಳೆ ಹುಡುಗರು ಆಗೋರು. ಏನಕ್ಕೆ ಬೇಕು ಈ ಥರ ಎಲ್ಲ? ನಿಮ್ಮ TRPಗಳಿಗೆ, ನಿಮ್ಮ ಇದಕ್ಕೋಸ್ಕರ, ತೆವಲುಗಳಿಗೋಸ್ಕರ ಆ ಥರ ಎಲ್ಲ ಮಾಡಬೇಡಿ ಸರ್. ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ. ದಯವಿಟ್ಟು ಕ್ಷಮಿಸಿ. ನನ್ನ ಮಾತಿಂದ ಯಾರಿಗಾನ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಜವಾಗ್ಲೂ ದರ್ಶನ್ ಸರ್ ಫ್ಯಾನ್ ಅಂತೂ ಅಲ್ಲ, ಬಟ್ ಇನ್ಮೇಲಿಂದ ನಾನು ಫ್ಯಾನ್ ಆಗ್ತೀನಿ. ಅವ್ರು ಮಾಡಿರೋದು ಒಳ್ಳೆಯದೇ.